ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇದು 365 ಡೇಸ್ ಚಾಲೆಂಜ್ ಡೇ 2 ಆಗಿರುತ್ತೆ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಫಂಕ್ಷನ್ ಇದೆ ಹೋಗೋಣ ಅಂತ ಕರೆದ್ರು. ಇಲ್ಲಿ ನೋಡ್ರಿ ನಮ್ಮ ಡಾಕ್ ಸಾಹೇಬರು ಕಿರ್ಸ್ತಾ ಇದ್ದಾರೆ. ಫಂಕ್ಷನ್ ಇದೆ ಅಂತ ಕರೆದ್ರು. ಸೊ ಫಂಕ್ಷನ್ಗೆ ಹೋಗ್ಬೇಕು. ಇವಾಗ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ಸಿಗ್ತೀನಿ. ಬಾಯ್. ಸೊ ಗೈಸ್, ಪೆಟ್ರೋಲ್ ಹಾಕ್ಸಕ್ಕಂತ ಬಂದು ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಗೈಸ್. ಇವಾಗ ಬಂದು ಫಂಕ್ಷನ್ ಹಾಲ್ಗೆ. ಸೊ ಇಲ್ಲೇ ನೋಡ್ಬೋದು, ಹೊರಗಡೆ ಹೋಗ್ತಾ ಇದೀವಿ ಇವಾಗ. ಸೊ ಗೈಸ್, ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಊಟ ಮಾಡೋಣ ಅಂದ್ಬಿಟ್ಟು. ನೋಡಿದ್ರೆ ಮೂರನೇ ಫ್ಲೋರ್ ಎಕ್ಬೇಕು. ಆಗೋ ಕಾಲೆಲ್ಲ ನೋಡ್ತೈತೆ ಗೈಸ್, ಮೆಟ್ಲಕ್ಕಿ ಇವ್ನು ನೋಡ್ರಿ MC ಸ್ಟಾನ್ ಹಾಕ್ಬಿಟ್ಟವನು. ಇವಾಗ ಎಕ್ಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ಸುಸ್ತಾಗ್ತಾಯಿದೆ. ಇವಾಗ ಮೂರನೇ ಫ್ಲೋರ್ ಬಂದಿದ್ದೀವಿ. ನೆಕ್ಸ್ಟು 4ನೇ ಫ್ಲೋರ್ಗೆ ಹೋಗ್ಬೇಕು. ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಬಾಯ್. ಗೈಸ್, ಇವಾಗ ಊಟ ಮಾಡೋಕ್ಕಂತ ಬಂದ್ವಿ. ಫಂಕ್ಷನ್ ಮುಗೀತು. ಊಟ ಮುಗಿಸ್ಕೊಂಡು ಎಲ್ಲ ಹೋಗೋಣ ಇಲ್ಲಿಂದ. ಸೊ ಮಟನ್ ಊಟ, ಈ ಬೀಗ್ರ ಊಟಕ್ಕಂತ ಬಂದಿರೋ ಫಂಕ್ಷನ್ ಇದು. ಮುಗಿಸ್ಕೊಂಡು ಮನೆಗೆ ಹೋಗೋಣ. ಸೊ ಗೈಸ್, ಇವಾಗ ಜಸ್ಟ್ ಬಂದ್ವಿ ಮನೆ ಹತ್ರ. ಸೊ ನಮ್ಮ ಅಮ್ಮ ನೀರು ತೊಗೊಂಬ ಅಂದರು. ಸೊ ನೀರು ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಗಾಡಿ ಊಟ ನೋಡಿಕೊಂಡು ಅಲ್ಲಿ ನಮ್ಮ ಹುಡುಗ ನೀರು ತುಂಬಿಸ್ಕೊಂಡು ಇದ್ದಾನೆ. ನೀರು ತುಂಬಿಸ್ಕೊಂಡು ಹೋಗಬೇಕು ಗೈಸ್ ಮನೆಗೆ. ಮತ್ತೆ ಮನೆಗೆ ಹೋಗಿ, ಮನೆಗೇನು ಹೋಗಲ್ಲ, ವಾಟರ್ ಕ್ಯಾನ್ ಕೊಟ್ಬಿಟ್ಟು ಮತ್ತೆ ಎಲ್ಲ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಏನೋ ಮಾಡೋಣ. ಸೊ ನೀವು ನೋಡ್ಬೋದು, ಇಲ್ಲೇ ನೀರು ವಾಟರ್ ಫಿಲ್ಟ್ರು 5 ರೂಪಾಯಿ ಕೈ ನೀರು ತುಂಬಿಸ್ಕೊಂತ ಇದ್ದಾನೆ. ತುಂಬಿಸ್ಕೊಂಡು ಹೋಗೋಣ ಗೈಸ್. ತುಂಬಿಸ್ಕೊಂಡು ಬಂದ. ಏನಿದು ಮತ್ತೆ ಗಾಡಿಗೆ ಕೀನೇ ಏನು ಮಾಡಿಲ್ಲ. ಮನೆಗೆ ಹೋಗ್ಬಿಟ್ಟು ಸರಿ ಇವಾಗ ಎಲ್ಲ ಹೋಗೋಣ. ಗೋಪಾಲ್ ಎಲ್ಲ ಹೋಗೋಣ ಇವಾಗ. ಇಲ್ಲಿ ಏನೋ ಪ್ಲ್ಯಾನ್ ಮಾಡೋಣ. ಬೆಳಗ್ಗೆಯಿಂದ ಏನಿಲ್ಲ, ಟೈಮ್ ಪಾಸೇ ಮಾಡಿಲ್ಲ ಬೆಳಗ್ಗೆಯಿಂದ. ಸೊ ಗೈಸ್, ಮನೇಲಿ ಕೂತ್ ಬರ್ತೀನಿ. ಬಾಯ್ ಬಾಯ್. ಸೊ ಗೈಸ್, ಇವಾಗ ಬಂದೆ. ನೀರು ಕೊಟ್ಬಿಟ್ಟು ಇವಾಗ ಬಂದೆ ಗೋಕುಲ್. ಹೋಗೋಣ. ಸೊ ಗೈಸ್, ಇವಾಗ ಫಂಕ್ಷನ್ ಮುಗಿಸ್ಕೊ ಬಂದ್ವಿ. ಮನೆಗೆ ನೀರು ಕೊಡಬೇಕಿತ್ತು, ಮನೆಗೆ ನೀರು ಕೊಟ್ವಿ. ಟೈಮ್ ನೋಡ್ಬೋದು, 5:20 ಆಗೈತೆ. ಡ್ಯೂಟಿಗೆ ಹೋಗ್ಬೇಕಂತೈತೆ. ಡ್ಯೂಟಿಗೆ ಇವತ್ತೇನು ಬೇಡ, ಟೈರ್ಡ್ ಆಗೈತೆ. ನಾಳೆ ಸೋಮವಾರ ಅಲ್ಲ, ನಾಳೆ ಸೋಮವಾರದಿಂದ ಹೋಗೋಣ ಅಂತ ನಾನು. ಟೀ ಇಸ್ಕೊಳ್ಳೋ. ಟೀ ಕುಡ್ಕೊಂಡು ಫೋಟೋ ಹಿಡಿತಲ್ಲ ಕಣ, ವ್ಲಾಗ್ ಮಾಡ್ತಾ ಇರೋದು. ಫೋಟೋ ಹಿಡಿ ನೀನು. ಹಾಂ ಒಂದೇ ನಿಂಗೆ ಒಬ್ಬನ ಇಸ್ಕೊ ಸಾಕು. ಸೊ ಗೈಸ್, ಒಂದು ಬಳೆನ ತೊಗೊಳ್ಳೋಣ. ಬಳೆನ ತೊಗೊಂಡು ನಮ್ಮ ಗೋ ಮಾತಾಗಿ ತಿನ್ಸೋಣ. ತಿನ್ಸಿದ್ದೀವಿ. ಇವನ್ನೆಲ್ಲದ ಇವನು ಗಾಯ್ಸ್, ಪೆಟ್ರೋಲ್ ಖಾಲಿ ಆಗ್ಬಿಡೈತೆ ಗಾಯ್ಸ್. ಅವ್ನು ಪರ್ಸರ್ ಬಿಟ್ಬಿಟ್ಟಲ್ಲೇ ಹೋಗ್ಬಿಟ್ಟವನೆ. ನಮಗೆ ಏನು ಮಾಡೋದಂತ ಗೊತ್ತಾಯ್ತಲ್ಲ. ಇವ್ನು ನೋಡ್ರಿ, ಅಲ್ಲಾಡ್ಸ್ಕೊಂಡು ಹೋಯ್ತಾರದು ಗಾಡಿನ. ಗಾಡಿ ಸೀರಿಯಸ್ ಆಗಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. ನಮ್ಮ ಕಾರ್ತಿ ಅವರಲ್ಲಿ ಹೋಗ್ತಾವ್ರೆ. ಸೊ ಗಾಡಿ ಅಲ್ಲಾಡ್ಸ್ಕೊಂಡು ಹೋಗ್ಬೇಕು. ಇವಾಗ ಏನು ಮಾಡೋಕ್ಕಾಗಲ್ಲ. ನಡಿ ಗೋಕೋಲ್. ಗಾಯ್ಸ್, ಇಲ್ಲೇ ಇರೋದು ಪೆಟ್ರೋಲ್ ಬಂಕ್, ಪಕ್ಕದ ರೋಡಲ್ಲೇ ಇರೋದು. ಅಲ್ಲಿ ಗಂಟ ಹೋದ್ರೆ ಸಾಕು ಇದು ಗಾಡಿ. ಇವಾಗ ಇಲ್ಲೇ ಇಂಡಿಯನ್ ಆಯಿಲ್ ನೋಡ್ಬೋದು. ಇಂಡಿಯನ್ ಆಯಿಲ್ ಅಲ್ಲಾಡ್ಸು. ಆಫ್ ಆಯ್ತು. ಫಕ್. ಬಂತು ಗೈಸ್, ಬಂಕ್ ಬಂತು. ಅಂತೂ ಬಂಗಂಟನ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಗೈಸ್. ಬಂಗಂಟ ಬಂದ್ವಿ, ಪೆಟ್ರೋಲ್ ಹಾಕ್ಸೋಕೆ ಕಾಸೇ ಇಲ್ಲ. ಸೊ ಅದಕ್ಕೆ ನಮ್ಮ ಅಣ್ಣಂಗೆ ಫೋನ್ ಮಾಡ್ಬಿಟ್ಟು ಹೇಳಿದೆ, ಕಾಸು ಹಾಕ್ತೀನಿ ಅಂತ ಹೇಳ್ದ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲಿ ಸೈಡಲ್ಲಿ. ಕಂಪ್ಲೀಟ್.
ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ಮನೆ ಹತ್ರ. ಗೋಕುಲ್ ಮನೆ ಹತ್ರ ಬಂದ್ವಿ. ಏನು ಅಂದರೆ ಇವಾಗ ಇವನು ಗಾಡಿ ತೊಗೊತಾನೆ, ಯಾಕಂದರೆ ವಾಪಸ್ ಇವನು ಹೋಗ್ಬೇಕಲ್ಲ, ನಾನು ಮನೆ ಹತ್ರ ಹೋಗ್ತೀನಿ. ಸೊ ಇವನು ಗಾಡಿ ಇಸ್ಕೊಂಡು ಗಾಡಿ ಕಿತ್ತರಕ್ಕೆ ಹೋಗೋನೆ. ಇವನು ಗಾಡಿ ತೊಗೊಂಡು ನಮ್ಮ ಮನೆ ಹತ್ರ ಹೋಗಿ ಮತ್ತೆ ಇವನು ಆಮೇಲೆ ಎಲ್ಲ ಕೆಲಸ ಇದ್ದಿಂದ ಆಚೆ ಹೋಗ್ಬೇಕಂತೆ. ಬಂದಾಗ ಗೋಕುಲ್ಲು ಸರಿ ಗಾಯ್ಸ್, ಹೋಗೋಣ. ನೆಕ್ಸ್ಟು ಏನು ಮಾಡೋಣ ಪ್ಲ್ಯಾನು ನೋಡೋಣ. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಸೊ ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಡೇ 2 ಹೆಂಗೋ ಕಂಪ್ಲೀಟ್ ಆಯಿತು. ಇನ್ನು ಹಂಗೆ ಇನ್ನು ಮಿಕ್ಕಿದ ಬ್ಲಾಗು ಮುಗಿಸೋಣ. ಸೊ ಇವಾಗ ಇನ್ನೇನಿಲ್ಲ, ಮನೆಗೆ ಹೋಗ್ಬೇಕು ಅಷ್ಟೇ. ಇವಾಗ ಮನೆಗೆ ಹೋಗ್ಬಿಟ್ಟು ವೀಡಿಯೋ ಎಡಿಟ್ ಮಾಡಬೇಕು. ನೆನ್ನೆದು ಬ್ಲಾಗ್ ಎಡಿಟ್ ಮಾಡಿಲ್ಲ, ನೆನ್ನೆ ಬ್ಲಾಗ್ ಎಡಿಟ್ ಮಾಡಿ ನಾಳೆ ಸೋಮವಾರ ನಾಳೆ ಎಡಿಟ್ ಅಲ್ಲ ಅಪ್ಲೋಡ್ ಮಾಡಬೇಕು ವೀಡಿಯೋಗಳ್ನ. ಸೊ ನೀವು ಸಪೋರ್ಟ್ ಮಾಡಿ. ಇವಾಗ ಇಲ್ಲೇ ಎಂಡ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ನನ್ನ ಬ್ಲಾಗ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬೈ ಬಾಯ್.